ಡೇಟ್ ಆ್ಯಂಡ್ ಲೊಕೇಶನ್ನ ಮೆನ್ಷನ್ ಮಾಡಿರೋ ಹಂಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಾರ್ಚ್ 11th ವಿಡಿಯೋ ಆಗಿದೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಪ್ರತಿದಿನ ನಾನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿತೀನಿ. ಇವತ್ತು ಬಂದು ಮಾರ್ಚ್ 11th ಆಗಿರೋದ್ರಿಂದ ನನ್ನ ಕಾಲೇಜ್ ಇತ್ತು. ಐ ಗೆಸ್ ಮೋಸ್ಟ್ ಪ್ರಾಬಬ್ಲಿ 5th ಸೆಮ್, ನಾಟ್ ಇವನ್ ಇನ್ನು 6th ಸೆಮ್ ಕೂಡ ಹೋಗಿಲ್ವೋ ಐ ಆಮ್ ನಾಟ್ ಶ್ಯೂರ್. ಸೊ ಅವಾಗ ನಾನು ಹೆಂಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ ಮತ್ತು ಅಲ್ಲಿ ಏನೇನು ಮಾಡ್ತಾಯಿದ್ವಿ ಅನ್ನೋ ಅಂಥ ಒಂದು ಸ್ಮಾಲ್ ವಿಡಿಯೋ ಆಗಿದೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಫ್ಯೂಚರಲ್ಲಿ ನಾನು ಯಾವತ್ತಾದರೂ ಈ ವಿಡಿಯೋ ನೋಡಿದಾಗ ಮೇ ಬಿ ಖುಷಿ ಆಗ್ಬೋದು ಈ ವಿಡಿಯೋ ನೋಡಿದಾಗ. ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಐ ಯೂಸ್ ಟು ಗೆಟ್ ರೆಡಿ ಫಾರ್ ಮೈ ಕಾಲೇಜ್ ಅಂತ. ಸೊ ಫಸ್ಟ್ ನಾನು ತಲೆ ಸ್ನಾನ ಮಾಡ್ಕೊಂಡ್ಬಂದು ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಲೈಕ್ ನಾರ್ಮಲ್ ಸಿಂಪಲಾಗಿ ರೆಡಿಯಾಗಿ ಹೋಗೋದು. ಸೊ ಇದು ಫಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾರ್ಚ್ ಅನ್ನೋ ಟೈಮೆಲ್ಲ ಸನ್ ಸ್ವಲ್ಪ ಜಾಸ್ತಿನೇ ಇರ್ತಾಯಿತ್ತು, ಅದಕ್ಕೋಸ್ಕರನೇ ಜಾಸ್ತಿನೇ ಅಪ್ಲೈ ಮಾಡ್ತಾಯಿದ್ದೆ ಸನ್ಸ್ಕ್ರೀನ್. ಅದಾದಮೇಲೆ ಲೈಟಾಗಿ ಟಾಲ್ಕಮ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಟೈಮ್ ಇದ್ದರೆ ಕಾಜಲ್ ಹಾಕ್ತೀನಿ, ಇಲ್ಲ ಐಲೈನರ್ ಹಾಕ್ತೀನಿ, ಇಲ್ಲಾಂದರೆ ಯಾವುದೂ ಹಾಕಲ್ಲ. ಯೂಶ್ವಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಏನಾದರೂ ತಲೆ ಸ್ನಾನ ಮಾಡಬೇಕು ಅಥವಾ ಸ್ಪೆಷಲ್ ಈವೆಂಟ್ಸ್ ಇದ್ದರೆ ಮಾತ್ರ ಒಂದು ಸ್ವಲ್ಪ ಬೇಗ ಎದ್ದೇಳ್ತೀನಿ. ಸೊ ಇವತ್ತು ವಿಡಿಯೋ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರನೇ ಬೇಗ ಎದ್ದೆ. ಆ್ಯಂಡ್ ರ್ಯಾಂಡಮಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರೋದು. ಅಮ್ಮ ಬೇಗ ಎದ್ದು ಬೆಳಗ್ಗೆ ತಿಂಡಿ, ಕಾಫಿ, ಟೀ ಎಲ್ಲ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಲೈಕ್ 1 ಗ್ಲಾಸ್ ವಾಟ್ರ್ ಕುಡಿದಾದ್ಮೇಲೆ ಟೀ ಕುಡಿತಾ ಇದ್ದೀನಿ. ಇಲ್ಲಿ ಬೆಳಗ್ಗೆನೇ ತಲೆ ಸ್ನಾನ ಮಾಡಿರೋದ್ರಿಂದ ಫಸ್ಟ್ ನಾನೆಲ್ಲ ಫೇಸ್ಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಏನಾದ್ರು ಬೇಕು ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಲೈಕ್ ಅದು ಸ್ವಲ್ಪ ಏರ್ ಡ್ರೈ ಆಗಲಿ ಅಂತ. ಆ್ಯಂಡ್ ಇವಾಗ ಸಿಕ್ ಬಿಡಿಸ್ತಾ ಇದ್ದೀನಿ. ಸಿಕ್ಕೆಲ್ಲ ಬಿಡಿಸಾದ್ಮೇಲೆ ಒಂದು ಸ್ವಲ್ಪ ಪಾರ್ಟಿಷನ್ ಮಾಡಿಬಿಟ್ರೆ ಅದೇ ಹಾರ್ಕೊಳುತ್ತೆ, ಸೆಮಿ ಡ್ರೈ ಆಗಲಿ ಅಟ್ಲೀಸ್ಟ್ ಕಾಲೇಜ್ಗೆ ಹೋಗೋ ಅಷ್ಟರೊಳಗಡೆ ಅಂತ. ಹಿಂಗೆ ರೆಡಿಯಾಗಿರ್ತೀನಿ. ತಿಂದು ರೆಡಿ ಆಗೋ ಅಷ್ಟರೊಳಗಡೆ ತಲೆ ಒಂದು ಸ್ವಲ್ಪ ಒಣಗಿರುತ್ತೆ, ಅದಕ್ಕೋಸ್ಕರನೇ ಅದಾದಮೇಲೆ ಸೆಂಟ್ರ್ ಕ್ಲಿಪ್ ಏನಾದರೂ ಹಾಕ್ಕೊಳ್ತೀನಿ ಚಿಕ್ಕದಾಗಿ. ಇಲ್ಲಿ ಲೈಟಾಗಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ನಾನು ಇದೇ ದಿನ ಇದೇ ಡ್ರೆಸ್ ಅಥವಾ ಪರ್ಟಿಕ್ಯುಲರಾಗಿ ಹಿಂಗೆ ರೆಡಿ ಆಗಬೇಕು ಅಂತ ಏನು ಡಿಸೈಡ್ ಮಾಡಲ್ಲ. ಬಟ್ ಬ್ಯಾಗ್ ಒಂದು ಮಾತ್ರ ಪ್ರಿವಿಯಸ್ ನೈಟೇ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ, ಬಿಕಾಸ್ ಏನಾದರೂ ತೊಗೊಂಡೋಗೋದಿದ್ರೆ ಮರ್ತೋಗ್ಬಿಟ್ರೆ ಅಂತ. ಅದೊಂದೇ ರೀಸನ್ಗೋಸ್ಕರ, ಇಲ್ಲಾಂದರೆ ಅದು ಇಲ್ಲ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮ್ಯಾಗಿ. ಆ್ಯಂಡ್ ಆವತ್ತು ಮ್ಯಾಗಿ ಮಾಡಿದ್ರು, ಅದನ್ನ ತಿನ್ಕೊಂಡು ಚಪ್ಪಲ್ ಹಾಕ್ಕೊಂಡೆ. ಅದಾದಮೇಲೆ ರೂಬಿ ಯೂಶ್ವಲಿ ಬಾಯಿ ಹೇಳಕ್ಕೆ ಬರ್ತಾಳಲ್ಲ, ಬಾಯಿ ಹೇಳಕ್ಕೆ ಬಂದಿದ್ಲು. ಆ್ಯಂಡ್ ಅವಳದೊಂದು ಸ್ವಲ್ಪ ವೀಡಿಯೋ ತೊಗೊಂಡೆ. ಆ್ಯಂಡ್ ಅಪ್ಪ ಕೂಡ ರೆಡಿಯಾಗಿದ್ದರು. ಅವರು ನನ್ನ ಡ್ರಾಪ್ ಮಾಡಿ ನನ್ನ ಸ್ಟಾಪ್ಗೆ. ಅದಾದಮೇಲೆ ಅವರು ಕೂಡ ಮನೆಗೆ ಹೋಗ್ತಾರೆ. ಇಲ್ಲಿ ಯೂಶ್ವಲಿ ನಮ್ಮ ಸ್ಟಾಪಿಗೆ ಮುಂಚೆ ಬಸ್ಸಸ್ ಬರ್ತಾಯಿತ್ತು, ಇವಾಗ ನಾವು ಸ್ವಲ್ಪ ದೂರ ಹೋಗಬೇಕು. ಆ್ಯಂಡ್ ಬಸ್ ಕೂಡ ಬಂತು, ಕಾಲೇಜ್ ಕೂಡ ರೀಚ್ ಆದೆ. ಆಮೇಲೆ ಫಸ್ಟ್ ಮಾರ್ನಿಂಗ್ 2 ಕ್ಲಾಸಸ್ ಇತ್ತು, ಅದಾದಮೇಲೆ ಶಾರ್ಟ್ ಬ್ರೇಕ್ ಬಂತು. ಆವಾಗ ಎಲ್ಲರೂ ಫ್ರೂಟ್ಸ್ ತಂದಿದ್ರು ಅಂತ ಅವತ್ತು ಎಲ್ಲರದ್ದು ವೀಡಿಯೋಸ್ ಮಾಡಿ ಅದಾದಮೇಲೆ ಮತ್ತೆ ಒಂದು ರೌಂಡ್ ಕ್ಯಾಂಪಸ್ ಫುಲ್ ವಾಕಿಂಗ್ ಮಾಡಿ ಬರ್ತೀವಿ ನಾವು ಶಾರ್ಟ್ ಬ್ರೇಕಲ್ಲಿ. ಶಾರ್ಟ್ ಬ್ರೇಕ್ ಬಂದು 10:45 to 11:10ವರೆಗೂ ಇರ್ತಾಯಿತ್ತು ನಮ್ಗೆ ಆವಾಗ. ಇಲ್ಲಿ ವೈಷ್ಣವಿ ಬರ್ಡೇ ಬಂದು 1 ಡೇ ಪ್ರೀವಿಯಸ್ ಇತ್ತು. ಯೂಶ್ವಲಿ ಯಾವ್ದಾದ್ರು ಬರ್ಡೇ ಇದ್ದರೆ ನಮ್ಮನ್ನ ಆಚೆ ಬಿಡಲ್ಲ ಟೀಚರ್ಸ್ ಸೆಲೆಬ್ರೇಟ್ ಮಾಡೋಕ್ಕೆ, ಅದಕ್ಕೋಸ್ಕರ ನಾವು ಲಂಚ್ ಬ್ರೇಕಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಹಿಂಗಿತ್ತು ಸೆಲೆಬ್ರೇಷನ್. ಸೊ ನಾನು ನಿತ್ಯ ಕವನ ಕೂತ್ಕೊತಾ ಇದ್ದಿದ್ದು ಸೆಕೆಂಡ್ ಬೆಂಚಲ್ಲಿ. ಆ್ಯಂಡ್ ಫಸ್ಟ್ ಬೆಂಚಲ್ಲಿ ಸುಮಾ ಮತ್ತು ವೈಷ್ಣವಿ ಕೂತ್ಕೊತಾ ಇದ್ರು. ವೈಷ್ಣವಿ ಬರ್ಡೇ ಇತ್ತು. ಆ್ಯಂಡ್ ಕೇಕ್ ಕೂಡ ಅವಾಗತ್ತೆ ತಂದು ಇಟ್ಟಿದ್ದು ಅಲ್ಲೇ ಲೈಕ್ ಟೇಬಲ್ ಮೇಲೆ. ಇವಾಗ ಲಂಚ್ ಬ್ರೇಕ್ ಆಗಿರೋದ್ರಿಂದ ಊಟನ ಓಪನ್ ಮಾಡ್ತಾ ಇದ್ದೀವಿ ಲೈಕ್ ಬಾಕ್ಸಸ್ನ. ಆ್ಯಂಡ್ ಇಲ್ಲಿ ಕವನ ಫ್ಯಾನ್ ಇದ್ರೆ ತುಂಬ ಚಳಿ ಆಗುತ್ತೆ ಅಂತ ಆಫ್ ಮಾಡಿ. ಆವತ್ತಿನ ಲಂಚ್ ಬಂದು ನಾವು ಇಡ್ಲಿ ಚಟ್ನಿ ತೊಗೊಂಡೋಗಿದ್ದೆ. ಆ್ಯಂಡ್ ನಿತ್ಯ ವಾಂಗಿಭಾತ್ ವಿತ್ ಚಕ್ಲಿ ಏನೋ ತೊಗೊಂಬಂದಿದ್ದು. I know Nitya, you will watch this vlog.
ಆ್ಯಂಡ್ ಒರಿಜಿನಲ್ ಆಡಿಯೋ ಬಂದು ತುಂಬ ಫನ್ನಿಯಾಗಿದೆ, ಕೇಳಿಸ್ಕೊಂಡ್ರೆ ನೀವು ಬಿದ್ದು ಆಗ್ತೀರಾ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಬಂದು ಸುರೇಶ್ ಸರ್ ವಿತ್ ಸಬ್ಜೆಕ್ಟ್, ಅದು ಕೂಡ ವಿಡಿಯೋ ಶೂಟ್ ಮಾಡಿದೆ. ಅದಾದಮೇಲೆ ಎಲ್ಲರೂ ಸ್ಲೀಪಿ ಆಗಿರ್ತಾರೆ ಲಂಚ್ ಆದಮೇಲೆ. ಆ್ಯಂಡ್ ಇವಾಗ ನಾವು ಮನೆಗೆ ಹೋಗೋಂಥ ಟೈಮ್. ಸೊ ಇಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಬಸ್ಸಸ್ ಹತ್ರನೇ ಬರ್ಬೇಕು ನಾವು, ಇಷ್ಟೊಂದು ಬಸ್ಸಸ್ ಇದೆ. ಆ್ಯಂಡ್ ನನ್ನ ತಕ್ಕ ಬರ್ತಾಯಿದ್ದೀನಿ ನೇಹ, ಮತ್ತು ರೈಟ್ ಸೈಡ್ ಇದ್ದಿದ್ದು ಟೀನಾ, ಶಿ ವಾಸ್ ಟಾಕಿಂಗ್ ಸಮಥಿಂಗ್. ಫೈನಲಿ ಐ ರೀಚ್ಡ್ ಹೋಮ್. ನಮ್ಮ ಅಕ್ಕ ಪಿಕ್ ಮಾಡಿದ್ರು ನನ್ನ ಬಸ್ ಸ್ಟಾಪಿಂದ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇಫ್ ಯು ಡೂ ಲೈಕ್ ದಿಸ್ ವ್ಲಾಗ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Friends1. ಸೊ ನಾನಿವತ್ತು ನಮ್ಮ ಕಾಲೇಜಲ್ಲಿದ್ದೀನಿ. ಮೋಸ್ಟ್ ಪ್ರಾಬಬಲಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಏನು ಅಂತ. ಆ್ಯಂಡ್ ಇದು ಇವಾಗ ಟೈಮ್ ಬಂದು 1:10 ಆಗಿದೆ. ಸೊ ನಮ್ಗೆ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಕ್ಲಾಸಲ್ಲಿ ಯಾರೂ ಸ್ಟೂಡೆಂಟ್ಸ್ ಇಲ್ಲ, ಎಲ್ಲರೂ ಲಂಚ್ ಮಾಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾನೇನಕ್ಕೆ ಇವಾಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ಕ್ಲಾಸಲ್ಲಿ ಯಾರೂ ಇಲ್ಲ, ಅದಕ್ಕೋಸ್ಕರನೇ ಶೂಟ್ ಮಾಡ್ತಾ ಇರೋಂಥ ವೀಡಿಯೋ ಇದು. ಆ್ಯಂಡ್ ನನ್ನ ಬಾಕ್ಸ್ ಓಪನ್ ಮಾಡಬೇಕು ಇವಾಗ. ನನ್ನ ಬಾಕ್ಸಲ್ಲಿ ಇವಾಗ ಪುಳಿಯೋಗರೆ ತಂದಿದ್ದೀನಿ. ಸೊ ಇದು ಮೇ ಬಿ ಮೋಸ್ಟ್ ಪ್ರಾಬಲಿ ಲಾಸ್ಟ್ ಡೇ ಆಗಿರುತ್ತೆ ನಮ್ಮ ಕಾಲೇಜಲ್ಲಿ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಎವರ್ ವಿಡಿಯೋ ಐ ಆಮ್ ಡೂಯಿಂಗ್ ಇನ್ ನಿಮಗೆಲ್ಲ ಗೊತ್ತು ನಾನು ಕಾಲೇಜ್ ಸ್ಟೂಡೆಂಟ್ ಅಂತ. ನಾನು ಕರೆಂಟ್ಲಿ ಓದ್ತಾ ಇರೋಂಥದ್ದು ಕೃಪಾನಿಧಿ ಡಿಗ್ರಿ ಕಾಲೇಜ್. ಆ್ಯಂಡ್ ನನ್ನ PU ಕೂಡ ಇಲ್ಲೇ ಕಂಪ್ಲೀಟ್ ಮಾಡಿರುವಂಥದ್ದು. ನಾನು ಕ್ಲಾಸ್ ಓದ್ತಾ ಇರೋದು ಬಂದುಬಿಟ್ಟು BCom ಫೈನಲ್ ಇಯರ್ 6th ಸೆಮ್. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಮಂತ್ ಇರುತ್ತೆ ನಮ್ಮ ಕಾಲೇಜು, ಲೈಕ್ ಫೈನಲ್ ಎಕ್ಸಾಮ್ಸಿಗೆ ಮಾತ್ರ ಬರಬೇಕು. ಆ್ಯಂಡ್ ಇದು ಬಂದು ಫೈನಲ್ ಲೈಕ್ ಲಾಸ್ಟ್ ಡೇಸ್ ಆಫ್. ಆ್ಯಂಡ್ ನಿನ್ನೆ ನಮ್ಮ ಇಂಟರ್ನಲ್ಸ್ ವೈವಾ ಕೂಡ ಆಯಿತು. ಒಂದು ಇಂಟರ್ನ್ಶಿಪ್ ರಿಪೋರ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಯಿಂದ ಎಕ್ಸ್ಟರ್ನಲ್ಸ್ ಎಲ್ಲ ಬಂದು ನಮ್ಮನ್ನ ವೈವಾ ಕಂಡಕ್ಟ್ ಮಾಡಿ ನೆನ್ನೆ ಮುಗಿಸಿದ್ರು. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಹಂಗೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಕಾಲೇಜಲ್ಲಿ ಓದ್ತಾ ಇರೋದು. ಸೊ ನಾನಿವಾಗ ಕರೆಂಟ್ಲಿ ಪರ್ಸ್ಯೂ ಮಾಡ್ತಾ ಇರೋದು ನಾನು ಫೈನಲ್ ಇಯರ್ BCom. ಆ್ಯಂಡ್ ಅನದರ್ ಇನ್ನೊಂದು ವೀಕ್ ಅಥವಾ 2 ವೀಕ್ಸಲ್ಲಿ ಗ್ರ್ಯಾಜುಯೇಟ್ ಆಗ್ತೀನಿ. ಗ್ರ್ಯಾಜುಯೇಷನ್ ಡೇ ಮಾಡಿದಾಗಲೇ ಗ್ರ್ಯಾಜುಯೇಟ್ ಆಗೋದು. ಸೊ ಇದು ನಮ್ಮ ಕ್ಲಾಸ್. ಆ್ಯಂಡ್ ಕ್ಲಾಸಲ್ಲಿ ಎಲ್ಲರೂ ಅರ್ಧಕ್ಕರ್ಧ ಜನ ಮನೆಗೆ ಹೋಗಿದ್ದಾರೆ. ಇವಾಗ ಮಿಕ್ಕಿರೋದು ಇಷ್ಟು ಜನನೇ ಎಲ್ಲರೂ ಊಟ ಲೈಕ್ ಲಂಚ್ ಬ್ರೇಕ್ ಅಲ್ವಾ, ಅದಕ್ಕೆ ಊಟ ಮಾಡೋಕ್ಕೆ ಕೂತಿದ್ದಾರೆ. ಸೊ ಇಲ್ಲಿ ನಂದು ಊಟ ಇದೆ, ಪುಳಿಯೋಗರೆ ತರಿಸ್ಬೇಕಂತ. ಸೊ ಇದರಲ್ಲಿ ಸೌತೆಕಾಯಿ ಹಾಕಿ ಕಳಿಸಿದ್ರು ನಮ್ಮಮ್ಮ, ಕುಕುಂಬರ್, ಸಲಾಡ್. ನಾನು ಕಾಲೇಜ್ ಟೂರ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮ ಕ್ಲಾಸ್ ರೂಮ್ ಆಗಿದೆ. ಆ್ಯಂಡ್ ನಾವು ಮುಂಚೆ ಕುತ್ಕೊಳ್ತಾ ಇದ್ದಿದ್ದು ಈ ಕ್ಲಾಸ್ ರೂಮಲ್ಲಿ, ರೂಮ್ ನಂಬರ್ 9 ಅಂತ. ಆ್ಯಂಡ್ ದೆನ್ ಈ ಕ್ಲಾಸು ತುಂಬ ಚಿಕ್ಕದಾಯಿತು, ನಮ್ಗೆ ಅಕೊಮಡೇಟ್ ಮಾಡೋಕ್ಕಾಗಿಲ್ಲ ಅಂತ ತುಂಬ ಜನ ಇದ್ದರು ಸ್ಟೂಡೆಂಟ್ಸನ್ನು. ನಮ್ಮನ್ನ ಪಕ್ಕದ ಕ್ಲಾಸಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅವರ್ ಫಸ್ಟ್ ಕ್ಲಾಸ್. ಆ್ಯಂಡ್ ಬೋರ್ಡ್ ತೋರಿಸ್ಬೇಕಂದ್ರೆ ಇಲ್ಲಿದೆ ನೋಡಿ, ಬೋರ್ಡ್, ನೋಟಿಸ್ ಬೋರ್ಡ್ ಇದೆ, ಇಲ್ಲೊಂದು ನೋಟಿಸ್ ಬೋರ್ಡ್ ಇದೆ. ಆ್ಯಂಡ್ ದಿಸ್ ಇಸ್ ಎಂಟ್ರೆನ್ಸ್. ಸೊ ಬನ್ನಿ ಆಚೆ. ಆ್ಯಂಡ್ ಇವಾಗಿರೋ ಕ್ಲಾಸ್ ರೂಮ್ ಇದು. ಆ್ಯಂಡ್ ದಿಸ್ ಇಸ್ ಮೈ ಪ್ಲೇಸ್. ನಿತ್ಯ ಬ್ಯಾಗ್ ಎತ್ತಿ ನಿತ್ಯ ಅವ್ರೆ. ಆ್ಯಂಡ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಶೈ. ಸೊ ದಿಸ್ ಇಸ್ ಮೈ Suma sits. And this is our classroom. Hi Bharat. Hi Chitra. ಇರು. ಹಾಯ್. ಕಾಲೇಜಲ್ಲಿ ಏನೇನು ಇಷ್ಟ ನಿಮಗೆ? ಕ್ಲಾಸಲ್ಲಿ ಯಾರ್ಯಾರು ಇಷ್ಟ ನಿಮಗೆ? ಎಲ್ಲರೂ ಹೇಳಿ. ಕಾಲೇಜಲ್ಲಿ ನಿಮ್ಗೆ ಏನೇನು ಇಷ್ಟ ಅಂತ ಹೇಳಿ. ಏನೇನು ಇಷ್ಟ? ಕಾಲೇಜಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ನನಗೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು. ಇರೋ ಸ್ವಲ್ಪ ದಿವಸ ಅಷ್ಟಲ್ಲಾದರೂ ಒಂದು ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಹೋಗಬೇಕು. ಆಮೇಲೆ ಎಂಜಾಯ್ಮೆಂಟ್ ಇರೋದಿಲ್ಲ. ಥ್ಯಾಂಕ್ ಯು ಚಿತ್ರಾ. ಆ್ಯಂಡ್ ಇದು ನಮ್ಮ ಕ್ಲಾಸ್ ಬೋರ್ಡ್ ಆಗಿದೆ, ಏನೇನೋ ಬರೆದಿದ್ದಾರೆ. ಆ್ಯಂಡ್ ದೆನ್ ದಿಸ್ ಇಸ್ ಒಂದು ಪ್ರೊಜೆಕ್ಟರ್. ಇಲ್ಲೆಲ್ಲ ಚಾರ್ಟ್ಸ್ ಬಿಸಾಕಿದ್ದಾರೆ. ಆ್ಯಂಡ್ ಪ್ರೊಜೆಕ್ಟರ್ ಇಸ್ ಹಿಯರ್. ಇವತ್ತು ಸ್ಟೂಡೆಂಟ್ಸ್ ಇಲ್ಲ, ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋಂಥದ್ದು. ಯಾರೂ ನೋಡ್ತಾ ಇಲ್ಲ. ಇಷ್ಟು ಈ ರೇಂಜಿಗೆ ವೀಡಿಯೋ ಮಾಡಿದ್ರು ಕೂಡ ಒಬ್ಬರು ನೋಡ್ತಾ ಇಲ್ಲ, ಬರೀ 2-3 ಜನ ನೋಡ್ತಾರೆ. ಹಾಯ್ ದೀಪಕ್. ನಾನೇ ಬಂದು ಮಾತಾಡಿಸ್ಬೇಕೆಲ್ಲ.
ಅವ್ರು ಊಟ ಮಾಡ್ತಾವಂತೆ ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಅಷ್ಟೇ.